ನಾವಿವತ್ತು ಸಂಚಾರಿ ಕುರುಬರ ಇಂಟ್ರೆಸ್ಟಿಂಗ್ ಜೀವನ ನೋಡ್ತೀವಿ. ಬಯಲು ಪ್ರದೇಶದಲ್ಲಿ ಹೇಗೆ ತಮ್ಮ 1,000 ಕುರಿಗಳನ್ನ ಕಾಪಾಡ್ತಾರೆ. ಇದು ಬಯಲು ಪ್ರದೇಶ ಅಲ್ವಾ? ಇಲ್ಲಿ ಕರಡಿನೂ ಬರುತ್ತೆ, ಚಿರತೆನೂ ಬರುತ್ತೆ. ಒಂದೊಂದ್ಸಲ ಕಳ್ಳರು ಗುಂಪೆ ಬಂದ್ಬಿಡ್ತದೆ. ನಾಯಿನ ಚಿರತೆ ಹಿಡಿಬಾರ್ದು ಅಂತ ಕುತ್ತಿಗೆಗೆ ಮುಳ್ಳು ಹಾಕವ್ರೆ ನೋಡಿ. ಚಿರತೆನ್ ಕಾಯೋ ನಾಯಿ ನೋಡಿ. ಈ ಜನ ಬಯಲಲ್ಲಿದ್ದ ಮಾತ್ರಕ್ಕೆ ಇವರು ಬಡೂರಲ್ಲ. ಇವ್ರ ಹತ್ರ 52 ಎಕರೆ ಜಮೀನು, 5-6 ಬಿಲ್ಡಿಂಗ್ಗಳು. ಇವರ ಕುರಿಗಳ ಬೆಲೆ ಕೋಟ್ಯಾಂತರ ರೂಪಾಯಿ. ಕಳ್ಳರು ಬಂದ್ರೆ ಏನ್ ಮಾಡ್ತಾರೆ ಗೊತ್ತಾ? ಅಷ್ಟೇ ಅಲ್ಲ, ಚಿರತೆ, ಕರಡಿ, ಕಳ್ಳರ ಮಧ್ಯೆ ಎದೆಯುಬ್ಬಿಸಿ ಧೈರ್ಯದಿಂದ ಬಯಲಲ್ಲಿ ಬದುಕ್ತಾ ಇರೋ ಕುರುಬರ ಕಥೆ. ಆದಿ ಜ್ಯೋತಿ ಬನ್ಯೋ, ಪರಂಜ್ಯೋತಿ ಬನ್ಯೋ. ಓಕೆ, ಬಂದ್ವಿ. ನಾವೀಗ ಗುಡ್ಡಗಾಡು ಪ್ರದೇಶದಲ್ಲಿ ಬಂದ್ಬಿಟ್ಟಿದ್ದೀವಿ. ನಮ್ಮ ಸುತ್ತ ಬೆಟ್ಟ, ಗುಡ್ಡ, ಬಯಲು ಬರೀ ಇದೆ. ನೋಡ್ರಿ ಕುರುಬರ ಹಟ್ಟಿ. ಯಪ್ಪ ಗುರು, ಈ ನಾಯಿಗಳಂತೂ ಟೈಗರ್ಗಳು ಇದ್ದಂಗವೆ. ದೇವರು ಇವ್ರದಂತೂ ತುಂಬು ಕುಟುಂಬ. ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾರೆ, ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾರೆ. ಇದು ಸಹ ಇವರ ಹೊಸ ಮನೆ. ನಮಸ್ಕಾರ ರೀ ದೇವರು. ನಾವಿವತ್ತು ಸಂಚಾರಿ ಕುರುಬರ ಇಂಟ್ರೆಸ್ಟಿಂಗ್ ಲೈಫ್ ಸ್ಟೈಲ್ ನೋಡಕ್ಕೆ ಹೋಗ್ತಾ ಇದ್ದೀವಿ. ಇವರೇ ಅಜ್ಜವರು. ಇವರು ಕೋಟ್ಯಾಧಿಪತಿಗಳು, ಸಾವಿರಾರು ಕುರಿಗಳ ಒಡೆಯ. ಇವ್ರ ಹತ್ರ ಇಷ್ಟೆಲ್ಲ ಇದ್ರು ಬೈಲಲ್ಲಿ ಎಷ್ಟು ಸಿಂಪಲ್ ಆಗಿ ಜೀವನ ಮಾಡ್ತಾವ್ರೆ. ಕುರುಬರು ಎಷ್ಟು ಫೇಮಸ್ಸು, ಅವ್ರ ಹತ್ರ ಇರೋ ಕಂಬಳಿ ಅಷ್ಟೇ ಫೇಮಸ್ಸು. ಕಂಬಳಿ ಬಂದೇ ಬಿಡ್ತು ನೋಡ್ರಿ. ಆಹಾ, ಈ ಕಂಬಳಿ ಎಷ್ಟು ಚೆನ್ನಾಗಿ ಕಾಣ್ತದೋ ನಿಮ್ಮ ಮೇಲೆ. ಸ್ವಾಗತ ನಿಮ್ಗೆ. ಸುಸ್ವಾದ. ದೇವರು, ನಾನು ಇಷ್ಟು ದಿವಸ ಹೋಗ್ತಾ ಇದ್ದಂಥ ಜಾಗದಲ್ಲಿ ಎಲ್ಲೂ ನಮ್ಮ ಭಾಷೆ ಮಾತಾಡ್ತಾ ಇರಲಿಲ್ಲ ಯಾರು. ಇದರಿಂದ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇತ್ತು. ಆದರೆ ಇವತ್ತು ಆ ಸಮಸ್ಯೆ ಇಲ್ಲ ನಮಗೆ. ಇದು ನಮ್ಮ ಮನೆ ರೀ. ಇಲ್ಲಿ ಬಂದು 20 ದಿನ ಆಯ್ತು ರೀ. ಈ ಹೊಲ್ದಾಗ ಬಂದು ನಾವು ಏನಿಲ್ಲ ರೀ, ಕುರಿಕಾಯ್ದು ಅಷ್ಟ ಮೇನ್. ನಾನು ಹುಟ್ಟಿದಾಗಿದ್ದಾನೆ ಕುರಿಕಾಯ್ಕಿದ್ದಾನೆ ಬಂದ್ಬಿಟ್ಟಿನ. 7 ಆಡು ಫಸ್ಟ್ 1978ರಲ್ಲಿ 7 ಆಡು ಒಟ್ಟ. ಏನಿಸ್ತದೆ ಜೀವನ ನೋಡ್ರಿ. ಮತ್ತೆ ಖುಷಿ ಅನಿಸ್ತದ್ರಿ. ಮತ್ತೆ ನಮಗೆ ಮಾಡ್ಕೊತ ಬಂದುಬಿಟ್ಟಿವೆ. ಮಕ್ಕಳು ಮೊಮ್ಮಕ್ಕಳು ಎಲ್ಲ ಐತಿ ಅಂತ ಕುಂದ್ರದ ಆಡೋದಾಗ ಮಾಡಿದ್ರು ಇದು ಖುಷಿ ರೀ. ದೇವರು ಇವ್ರನ್ನ ಅಲೆಮಾರಿಗಳು ಅಂತಾರೆ, ಅಂದರೆ ಇಂಗ್ಲೀಷಲ್ಲಿ ನೊಮ್ಯಾಡ್ಸ್ ಅಂತ. ಇವರು ವರ್ಷದ 365 ದಿನನೂ ಇವರ ಕುರಿಗಳ ಜೊತೆ ತಿರುಗ್ತಾನೆ ಇರ್ತಾರೆ. ಯಾಕಂದರೆ ಇವರ ಕುರಿಗಳಿಗೆ ಮೇವು ಬೇಕಲ್ಲ, ಮೇವು ಹುಡುಕೊಂಡು ತಿರುಗ್ತಾನೆ ಇರ್ತಾರೆ. ಕುರಿ ಹಿಂಡಿಂಡೆ ಬತ್ತಾವೆ ನೋಡ್ರಿ ಅಲ್ಲಿ. ಎಲ್ಲೆಲ್ಲಿ ಇವರ ಕುರಿ ಹಿಂಡೋಗುತ್ತೋ ಅಲ್ಲಲ್ಲೆಲ್ಲ ಇವರ ನಾಯಿಗಳು ಸಹ ಹೋಗುತ್ತೆ. ಅಲ್ಲೂ ಕುರಿ ಹಿಂಡು, ಇಲ್ಲೂ ಕುರಿ ಹಿಂಡು, ಅಲ್ಲೂ ಕುರಿ ಹಿಂಡು, ಎಲ್ಲೆಲ್ಲೂ ಕುರಿಗಳು, ಕುರಿಗಳು. ಆಹಾ, ನೋಡ್ರಿ ದೃಶ್ಯಾವಳಿಗಳನ್ನ. ಬೆಳಗಿಂದ ಮೇಕೆಗಳು ಮೇಯ್ದು ಈಗ ಅಟ್ಟಿಗೆ ಬತ್ತಾವೆ. ಇದರ ಮಕ್ಳುಗಳ್ನೆಲ್ಲ ಬಿಟ್ಬಿಡ್ತಾರೆ. ಮಕ್ಳುಗಳು ತಾಯಿಯಂದಿರು ಮಕ್ಳುಗಳನ್ನ ಹುಡುಕಿ ಆ ತಾಯಿ ಅನ್ನುತ್ತಲ್ಲ, ಆ ಟೋನ್ನ ಕಂಡಿಡ್ದು ಮಕ್ಳುಗಳೇ ಸ್ವತಃ ತಾಯಿ ಹತ್ರ ಹೋಗಿ ಹುಡುಕಿ ಹಾಲು ಕುಡಿಯುತ್ತೆ. ಕೆಲವು ಮಕ್ಕಳು ಮಿಸ್ಟೇಕ್ ಆಗಿ ಬೇರೆ ತಾಯಂದಿರ ಹತ್ರ ಹಾಲು ಕುಡಿಯಕ್ಕೆ ಹೋದಾಗ ಕುರಿಗಳೆಲ್ಲ ಒಂಥರ ATM ಮಿಷಿನ್ ಇದ್ದಂಗೆ.
ಹೆಂಗೆ ಅಂತ ಕೇಳ್ತೀರಾ? ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ 2 ಕೋಟಿ ಆಸ್ತಿ ಇರುತ್ತೆ, ಸಡನ್ನಾಗಿ 10 ಲಕ್ಷ ದುಡ್ಡು ಬೇಕಾಗುತ್ತೆ, ಯಾರು ಕೊಡ್ತಾರೆ? ಆದರೆ ಕುರಿಗಳು ಓನರು ಒಂದಷ್ಟು ಕುರಿಗಳನ್ನ ಹಿಡಿದು ಒಂದೇ ದಿವಸದಲ್ಲಿ ಮಾರಿದ್ರೆ ಒಂದೇ ದಿವಸದಲ್ಲಿ ದುಡ್ಡು ಬಂದ್ಬಿಡುತ್ತೆ. ಅದಕ್ಕೆ ಕುರಿಗಳಂತರ ATM ಮಿಷಿನ್ ಇದ್ದಂಗೆ. ಇದು ಫ್ಯಾಮಿಲಿ ಬಿಸ್ನೆಸ್ ಆಗಿರೋದ್ರಿಂದ ಕುಟುಂಬಸ್ಥರೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತಾರೆ. ಈಗ ನಮ್ಮ ಹತ್ರ ಒಂದು ಕುಟುಂಬಸ್ಥರವ್ರೆ. ಅಣ್ಣ ನಮಸ್ಕಾರ, ನಿಮ್ಮ ಹೆಸರಣ್ಣ? ಬೇರಪ್ಪ ನಿಮ್ಮದು ಏನು ಕೆಲಸ ಅಣ್ಣ ಇಲ್ಲಿ? ಇಲ್ಲದಲ್ಲ ಮರಿ ಸಣ್ಣ ಮರಿ ಕೊಡ್ಸೋದ್ರಿ, ಮತ್ತು ಬೆಳಗ್ಗೆ ಎಬ್ಸಿಂದ ಹೋಗೋದ್ರಿ, ಮತ್ತು ಕಲ್ಲು ಮುಳಗ ಮೇಸ್ಕೊಳೋದ್ರಿ ಎಲ್ಲ, ಮತ್ತೆ ಹೊಳ್ಳಿ ಮತ್ತೆ ಸಂಜೆ ಮತ್ತೆ ಒಂದು ಹೊಳ್ಳಿ ವಾಪಸ್ ಬಂದ್ಬಿಡೋದ್ರಿ. ದೇವರು ಈ ಜಾಗಕ್ಕೆ ಬಂದಾದ್ಮೇಲೆ ನನ್ನ ಮನಸ್ಸಲ್ಲಿ ಒಂದು ಕ್ವಶನ್ ಹುಟ್ಕೋತು, ಒಂದು ಕ್ಯೂರಿಯಾಸಿಟಿ ಹುಟ್ಕೋತು. ಯಾಕಂದರೆ ಈ ಜನಗಳು ಎಲ್ಲಂದ್ರಲ್ಲಿ ಊರು ಸುತ್ತುತ್ತಾ ಇರ್ತಾರೆ. ಅಕಸ್ಮಾತ್ ಇವರೇನಾದರೂ ದೆವ್ವ ನೋಡೋರ? ಎಲ್ಲಾದರೂ ದೆವ್ವ ನೋಡಿದ್ದೀರಾ? ನೋಡೀವ್ರಿ, ದೆವ್ವ ಎಲ್ಲ ನೋಡೀವ್ರಿ. ನಾವು ಬ್ಯಾಟ್ರಿ ಹಾಕಿದಟ್ಟಾಗ ಒಂದು ಚೂರು ಕಣಿ ಕಾಣೋದು, ಬೆಕ್ಕಾಗಲಿ ಎಮ್ಮೆ ಆಗಲಿ ಕಾಣೋದು, ಅಲ್ಲಿಗೆ ಸುಡುಗಡೆ ಹತ್ರ ಹೋದಾಗ ಮಾಯ ಆಗ್ಬಿಡೋದು. ಇಲ್ಲ ಎಮ್ಮೆ ರೀ, ಊರಾಗ ದನ ಕಾಯ್ತಾರಲ್ರಿ ಎಮ್ಮೆ, ಅದೇ ಎಮ್ಮೆ ಥರ ಆಗಿ ಬರ್ತಾವ್ರಿ, ನಮ್ಮ ಮಟ್ಟಿ ಹತ್ರ ಬಂದವ್ರಿ. ಅಂದರೆ ನೀವು ಹೇಳೋ ಪ್ರಕಾರ ದೆವ್ವ ಹಂಗೆ ಮ್ಯಾಕೆಯಾಗಿ ಕುರಿಯಾಗಿ ಬಂದ್ಬಿಡ್ತದೆ? ಬರುತ್ತೈತ್ರಿ. ನಮ್ಮ ಅಣ್ಣನೆಲ್ಲ ಒಂದ್ಸಲ ಕುರಿಯಾಗಿ ಕರ್ಕೊಂಡು ಹೋಗಿತ್ರಿ, ಸುಡುಗಡೆ ತನಕ ಕರ್ಕೊಂಡು ಹೋಗಿತ್ರಿ. ಅಲ್ಲಿಗೆ ಹೋಗಿ ಮಾಯ ಆಗಿಬಿಡ್ತೀರಿ, ಅಲ್ಲಿ ಹೋಗಿ ನಕ್ಕು ಬಿಡ್ತೀರಿ ಅದು. ಇವರ ಕುರಿಗಳು ಇವ್ರಿಗೆ ಎಷ್ಟು ಅಮೂಲ್ಯವಾದ ಆಸ್ತಿನೋ ಹಾಗೆ ಇವರ ನಾಯು ಸಹ ಅಷ್ಟೇ ಅಮೂಲ್ಯ. ದೇವರು, ಈ ನಾಯಿ ಸಿಕ್ಕಾಪಟ್ಟೆ ಫೇಮಸ್ಸು ಈ ಏರಿಯಾದಲ್ಲಿ. ಯಾಕಂದರೆ 2 ಸಲ ಚಿರತೆಗೆ ಕಚ್ಬಿಟ್ಟೈತೆ ಈ ನಾಯಿ. ಹೆಂಗೆ ಅಂತೀರಾ? ನೋಡ್ರಿ, ಈ ನಾಯಿಯಲ್ಲಿ ಮಾರ್ಕ್ ಐತೆ. ಈ ಚಿರತೆ ನಾಯಿಗೆ ಕಚ್ಚಿರೋ ಪ್ರಸಂಗ ಹೇಳಿ. ರಾತ್ರಿ ನಾವು ಉಂಡು ಮಲಗಿದ್ವಿ. ಮಲಗಿದಾಗ ಹೊತ್ನಾಗ ಗೊಪ್ಪ ಗಾಳಿ ಹೋಗಿ ಮುಡ್ಕೊಂಬಂದು ಹಿಡಿದ್ರಿ, ಹೋಗಿ ಬಿಡ್ಸ್ಕೊಂಡ್ ಇನ್ನೊಂದು ನಾಯಿ ಐತ್ರಿ ಅದು. ಅಂದ್ರೆ ಚಿರತೆನ ಈ ನಾಯಿ ಕಚ್ಬಿಟ್ಟ ಇದು ಹಿಂಗೆ ಹಿಡಿದ್ರಿ. ಇದು ಸ್ವಲ್ಪ ತ್ರಾಣ ಐತಲ್ಲ ನಾಯಿ, ಮತ್ತೆ ಎರಡು ತಕ್ಕಿಮಿಕ್ ಬಿದ್ದು ಮತ್ತೆ ಇನ್ನೊಂದು ನಾಯಿ ಎಲ್ಲಿ ಹೋಗಿ ಅದನ್ನ ಮತ್ತೆ ಆ ನಾಯಿ ಹೋಗಿ ಬಿಡ್ಸ್ಕೊಂಡ್ ಬಂದ್ರು. ಇಲ್ಲಿ ಎಲ್ಲ ಸ್ವಲ್ಪ ಬಡದ್ರಿ. ಚಿರತೆ ಏನಾದ್ರು ಬಾಯಿ ಹಾಕಿದ್ರೆ ಇದಕ್ಕೆ ಆ ಮುಳ್ಳು ಚಿರತೆ ಬಾಯಿ ಕಚ್ಚುತ್ತಲ್ಲ, ಅವಾಗ ಚಿರತೆ ಇದನ್ನ ಹಿಡಿಯಕ್ಕಾಗಲ್ಲ. ಅದಕ್ಕೋಸ್ಕರ ಮುಳ್ಳೆ ಹಾಕ್ಬಿಟ್ಟವ್ರೆ ನಾಯಿ ಕುತ್ತಿಗೆಗೆ. ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಇನ್ನು ಸಮುದ್ರ ತೀರ ಪ್ರದೇಶಗಳಲ್ಲಿ ಅಲೆಗಳ ಅಬ್ಬರ ಜೋರಾಗಿ ಇರಲಿದ್ದು ಮೀನುಗಾರರು ಸಮುದ್ರಗಳಿಗೆ ಇಳಿಯದಂತೆ ದೇವ್ರ, ಈ ಕುರುಬ್ರಂತೂ ಸಿಕ್ಕಾಪಟ್ಟೆ ಶ್ರೀಮಂತರು. ದಿನಕ್ಕೆ ಏನು ಬೇಕೋ ಎಲ್ಲ ಮಾಡ್ಕೊಂಡು ತಿಂತಾರೆ. ಇವತ್ತು ನಾವು ಬಂದಿದ್ದೀವಿ ಅಂತ ನಮಗೋಸ್ಕರ ಬಿಸಿ ಬಿಸಿ ಬಜ್ಜಿ ಮಾಡವ್ರೆ. ಬಿಸಿ ಬಿಸಿ ಬಜ್ಜಿ. ಸ್ವಲ್ಪ ಸಾಕು. ಅಮಾವಾಸ್ಯೆ ಸ್ಪೆಷಲ್ಲು ಉಪ್ಪಿಟ್ಟು ಮಾಡವ್ರೆ. ಭಾಳ ಚಂದ ಮಾಡವ್ರಣ್ಣ. ಶ್ರೇಷ್ಠ ಐತ್ರಿ. ಹಾಂ, ತುಂಬ ಚೆನ್ನಾಗೈತೆ. ಸಜ್ಜೆ ಧಾನ್ಯನ ರುಬ್ಬಿ ಅದನ್ನ ಬೇಯಿಸಿದ್ದಾರೆ. ನಮ್ಮ ಕಡೆ ಮುದ್ದೆ ಹಂಗೋ, ಇಲ್ಲಿ ಸಜ್ಜೆ ಹಾಗೆ ತಿಂತಾರೆ. ವಿಶೇಷ ಅಂದರೆ ಇಲ್ಲಿ ಹಾಲು ಹಾಕೊಂಡು ತಿಂತಾರೆ. ಅದು ಈ ಪಾಟಿ ಹಾಲು. ಈ ಥರ ಆಹಾರ ನಾನು ತಿಂದಿರೋದಲ್ಲ, ನೋಡೇ ಇಲ್ಲ ನನ್ನ ಜೀವನದಲ್ಲಿ. ಒಂದೇ ತುತ್ತು ಅದ್ರಾಗ ಅರ್ಧ ಇನ್ನು ತುಂಡ್ ಮಾಡೋದ್ರಾಗ ಇನ್ನೂ ತುಂಡರ್ ಬೇಡಕ್ಕ ನೋಡಪ್ಪ, ನಾಯಿ ಹಾಕಂಗಿಲ್ಲ. ಇವ್ರ ಹತ್ರ 100 ಮೇಕೆ ಐತಲ್ಲ, ಬಂದವ್ರಿಗೆಲ್ಲ ಈ ಪಾಟಿ ಹಾಲು ಇಂಡಿ ಅಲ್ಲ ಶುಂಠಿ. ಹಾ, ಹಾಲು ಶುಂಠಿ ಸಿಕ್ಕಾಪಟ್ಟೆ ಹೆಲ್ದಿ ಫುಡ್ ಇದು. ಹಾಲು ಅನ್ನ ತಿಂದಂಗಿದೆ. ಆಹಾ,
ದೇವರು ಈ ಪಾಟಿ ಆಸ್ತಿನ ಕಾಪಾಡೋದು ಕಷ್ಟ, ಈಸಿ ಅಲ್ಲ. ಇಲ್ಲಿ ರಾತ್ರಿ ಚಿರತೆ ಬರ್ತವೆ, ಕರಡಿ ಬರ್ತವೆ, ಕಳ್ಳರು ಬರ್ತಾರೆ. ಅದರಿಂದ ಇವ್ರನ್ನ ಹಾಗೂ ಇವರ ಕುರಿಗಳನ್ನ ಕಾಪಾಡ್ಕೊಳ್ಳೋಕ್ಕೆ ಅವ್ರ ಹತ್ರ ದೊಡ್ಡ ಆಯುಧನೇ ಇದೆ. ಯಾವುದು ಆ ಆಯುಧ? ಪ್ರತಿನಿತ್ಯ ರಾತ್ರಿ ಇವ್ರ ಹತ್ರ ಇರೋ ಬಂದೂಕ್ನ ಚಲಾಯಿಸಿ ಆಮೇಲೆ ಇವರು ನಿದ್ರೆಗೆ ಜಾರ್ತಾರೆ. ಯಪ್ಪ, ಅಜ್ಜ ಅವರು ರೆಡಿ ಆಗವ್ರೆ ಗನ್ ಹಿಡ್ಕೊಂಡು. ಇವರ ಆತ್ಮರಕ್ಷಣೆಗೆ ಪ್ರತಿದಿನ ಇವರು ಗುಂಡಾರಿಸ್ತಾರೆ. ಆ ಗುಂಡು ಶಬ್ದ ಕೇಳಾದ್ಮೇಲೆ ಕರಡಿ, ಚಿರತೆ, ಕಳ್ಳರು, ಬೆಕ್ಕು, ನರಿ, ನಾಯಿ ಇದ್ಯಾವುದು ಅವರ ಕುರಿ ಮೇಕೆ ಹತ್ರ ಬರಲ್ಲ. ರೆಡಿ ಅವ್ರ ಅಜ್ಜ ಅವರು. ಯಾಕೋ ಹೊಡೆದು ಬಿಡ್ತು ಗುರು, ಹಂಗೆ ಗನ್ ಹೊಡೆದಿದ ತಕ್ಷಣ. ಯಪ್ಪ ಗುರು, ಬಂದೂಕ್ ಚಲಾಯಿಸಿದ ತಕ್ಷಣ ಕಿವಿ ಹಂಗೆ ಕಿತ್ತೋಯ್ತು. ಯಜಮಾನ್ರೆ, ಸಿಕ್ಕಾಪಟ್ಟೆ ಸುದ್ದು ಬಂದ್ಬಿಡ್ತು. ಪ್ರತಿನಿತ್ಯ ನೀವು ಗುಂಡು ಹಾರಿಸ್ತೀರಾ? ನಮ್ಗೆ ಆರ್ಸ ನಿದ್ದೆ ಬರೋಲ್ಲ. ದಿನಕ್ಕೆ 2 ಏಟ್ರೆ ಆರಿಸ್ಲೇಬೇಕು. 2 ಏಟ್ ಅನ್ನೋಂಗಿಲ್ಲ, 3 ಏಟ್ ಅನ್ನೋಂಗಿಲ್ಲ. ಆರಿಸಿಂದ ನಾವು ನಿದ್ದೆ ಮಾಡೋದು. ಯಾವಾಗ ಹಾರಿಸ್ತೀರಾ ನೀವು? ನಾ ಯಾವಾಗ ಬಗಳ್ತಾವ್ರೆ, ಬಗಳಿ ಸರ್ತಿ ಮಾರ್ತು. ನಾಯಿ ಮೋಸ್ಟ್ಲಿ ಬಗ್ಲಿರೋದು ಏನು ಚಿರತೆ ಬರುತ್ತೆ, ಕಳ್ಡಿ ಬರುತ್ತೆ, ಚಿರ್ತಾ ಕಾಳ್ರು ಇವಂತೂ ಮಾಮೂಲಿ ರೀ. ಯಾಕೆ ಸುಸ್ತಾಗಿದ್ಯಾ ನಿಮ್ಗೆ? ಏನಾಯ್ತು? ಅಭ್ಯಾಸ ಆಯ್ತಾ ನಿಮ್ಗೆ? ತಿಂಗಳಲ್ಲಿ ಎಷ್ಟು ಸಲ ಈ ತರ ಆಟ ಆಡ್ತೀರಾ ನೀವು? 8 ದಿನಕ್ಕೊಮ್ಮೆ ಮಾಡ್ತೀವಿ, ದಿನ ವಾರಕ್ಕೊಂದ್ಸಲ ಅಂದ್ರೆ ಭಾನುವಾರ. ಇದು ಹೆಂಗೆ ತೋರಿಸಿ ಅಣ್ಣ, ಮುಂಗೈ ಹೆಂಗೆ ಇದು ಆಟ ಆಡೋದು ತೋರಿಸಿ, ನೀಟಾಗಿ ನಿಧಾನಕ್ಕೆ ತೋರಿಸಿ. ಈಗ ಓಕೆ, ಇದು ಮುಂಗೈ ಅಂತಾರೆ. ಸೊ ಇದು ಕೈ, ಈ ಕೈನ ಎಳಿತಾರೆ. ನೀವೇನ್ ಮಾಡ್ಬೇಕು? ಬಿಡಿಸ್ಕೋಬೇಕಾ ಅದನ್ನ? ಬಿಡಿಸ್ಕೊಳ್ಳೋದು ಹೆಂಗ್ ಬಿಡಿಸ್ಕೋತೀರಾ? ಓಕೆ, ಈ ಕಡೆಯಿಂದ ಹಿಂಗೆ, ಓಕೆ, ಹಂಗಿಂದ ಲಾಕ್ ಹಾಕೊಂಡು ಬಿಡಿಸ್ಕೋತೀರಾ? ಓಹೋ, ಓಕೆ. ಮುಂಗೈ ಅಂದ್ರೆ ಮುಂದೆ ಇರೋ ಕೈನ ಬಿಡಿಸ್ಕೊಳ್ಳೋದು ಆಟ. ಸಿಕ್ಕಾಪಟ್ಟೆ ಮುಗ್ಧ ಜನಗಳು ಇವರು, ಸಿಕ್ಕಾಪಟ್ಟೆ ಇನೋಸೆಂಟ್ ಜನಗಳು ಇವರು. ಇಲ್ಲಿ ಅವ್ರು ಏನಿದೆ, ಅವ್ರ ರಟ್ಟಿ ಆಗಿರಲಿ, ಅವ್ರ ಮನೆ ಆಗಿರಲಿ, ಅವರ ಟೆಂಟ್ ಆಗಿರಲಿ, ಅದನ್ನ ಬಿಟ್ಟು ಇನ್ನೆಲ್ಲೂ ಹೋಗೋದೇ ಇಲ್ಲ, ಸಿಟಿಗೂ ಹೋಗಲ್ಲ ಇವರು. ಅದು ಕುರಿಗಳ ಹಟ್ಟಿ. ನೂರಾರು ಸಾವಿರಾರು ಕುರಿಗಳಿವೆ. ಹಟ್ಟಿ ಪಕ್ಕನೆ ಇಲ್ಲಿ ಮಲ್ಕೊಂಡವ್ರೆ. 8 ದಿಕ್ಕಿಗೂ ಒಬ್ರೊಬ್ರು ಮಲ್ಗವ್ರೆ ನೋಡ್ರಿ. ಏನ್ರಿ ಅಜ್ಜವ್ರೆ? ಅಜ್ಜವರ ಶಿಸ್ತುಬದ್ಧ ಜೀವನ ನೀವು ಕೇಳಲೇಬೇಕು. ಏನು ಅಂತೀರಾ? ಅವ್ರ ಬಾಯಿಂದನೇ ಕೇಳಿ. ಅಜ್ಜವ್ರೆ, ನೀವು ಎಷ್ಟು ಗಂಟೆಗೆ ಮಲ್ಕೋತೀರಾ ದಿನ? 8 8:30 ಮಲ್ಕೊಂಡ್ಬಿಡ್ತೇನೆ. ಎದೊಳೋದು 3 ಕೇಳ್ತೇನೆ. ಮಳೆ ಬಂದರು, ಮಳೆ ಬರಲಿಲ್ಲ ಅಂದರು, ಚಳಿ ಇದ್ರು, ಬಿಸಿಲಿದ್ರು, 3 ಗಂಟೆ ಬೆಳಗಿನ ಜಾವ 3 ಗಂಟೆಗೆ ಇದ್ದು ಏನು ಮಾಡ್ತೀರಾ? ಜಳಕ ಮಾಡ್ತಾರೆ. ಅಲ್ಲಿಂದ ಅಮ್ಮನ ದೇವಿ ಪುರಾಣ ಓದ್ತಾರೆ. ಮಕ್ಕಳೆಲ್ಲ ಎಬ್ಬಿಸಿ ಅವ್ರು ತಾವು ಸ್ನಾನ ಮಾಡ್ತಾರ, ಎದ್ದೇಳ್ತಾರ. ಹಾಲಿಂಡದು ಅಜ್ಜವ್ರು ಏನು ಇಟ್ಕೊಂಡವ್ರು ನೋಡ್ರಿ, ಸೇಫ್ಟಿ ಸುತ್ತಿಗೆನೆ ಇಟ್ಕೊಂಡವ್ರೆ. ಕಳ್ಳನ ಮಕ್ಕಳು ಯಾವನಾದ್ರೂ ಬಂದರೆ ತಲೆಬುಲ್ಡೆ ಹೊಡೆದಾಕ್ಬಿಡ್ತಾರೆ. ಇಲ್ಲಿ ಸುತ್ತ ಮಲ್ಕೊಂಡಿರ್ತಾರಲ್ಲ, ಒಬ್ರೊಬ್ರು ಒಂದೊಂದು ಆಯುಧ ಇಟ್ಕೊಂಡಿರ್ತಾರೆ ಗುರು. ಅಜ್ಜರ ಯಾವತ್ತಾದ್ರೂ ಪ್ರಯೋಗ ಮಾಡಿರೋಂಥ ಸಂದರ್ಭ ಬಂದಿತ್ತಾ ಇದು? ಕಳ್ಳರ ಮೇಲೆ ಬುಲ್ಡೆ ಹೊಡೆದಾಕ್ಬಿಟ್ಟಿದ್ದೀರಾ? ಅದು ಒಡೆ ಬಿಡ್ತಾರೆ. ನಮ್ಮ ಕೈ ಸಿಕ್ಕರೆ ಅವ್ರ ಪೊಲೀಸರಿಗಿಂತ ಅಪ್ಪನೂ ಹೇಳ್ಕೊಡ್ಬೇಕು. ನೋಡ್ರಿ, ಇವರ ಚಪ್ಪಲಿ ಫುಲ್ಲು ಸಿಂಗಾರ ಮಾಡ್ಬಿಟ್ಟವ್ರೆ. ಚಪ್ಪಲಿ ಕೆಳಗಡೆ ನೋಡ್ರಿ ಏನೈತೆ, ಟೈರ್ ಹಾಕ್ಬಿಟ್ಟವ್ರೆ, ಟೈರಿಂದ ಮಾಡವ್ರೆ. ಯಾಕಂದರೆ ಇವರು ಬೈಲಲ್ಲಿ ಬೆಟ್ಟ ಗುಡ್ಡ ಎಲ್ಲ ಪ್ರತಿನಿತ್ಯ ಹತ್ತುತ್ತಾರಲ್ಲ, ಅಲ್ಲಿ ಮಳೆ, ಗಾಜು, ಕಲ್ಲುಗಳು, ಮುಳ್ಳು ಇವೆಲ್ಲ ಇರ್ತವೆ. ಮಾಮೂಲಿ ನಮ್ಮ ಎಕಡಾದ್ರೆ ಏನಾಗ್ತದೆ, ಚುಚ್ಚಿಬಿಡ್ತದೆ. ಆದರೆ ಇವ್ರ ಚಪ್ಪಲಿಲಿ ಚುಚ್ಚಲ್ಲ. ಇದು ಏನೇ ಚುಚ್ಚಿದ್ರು ಇಲ್ಲಿಂದ ಬರಲ್ಲ. ಇದು ಇವರ ಚಪ್ಪಲಿ ವಿಶೇಷತೆ ಹಿಂಗೈತೆ. ಇಲ್ಲಿ ಕುರಿ ಹಟ್ಟಿ, ಅಲ್ಲಿ ಓನರ್ರು, ಇಲ್ಲೊಂದು ಶ್ವಾನ, ಅಲ್ಲೊಂದು ಶ್ವಾನ. ಇಲ್ಲಿನ ಜನಗಳು ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡ್ತಾರೋ, ಇವರ ಶ್ವಾನಗಳು ಅಷ್ಟೇ ಕಷ್ಟ ಬಿದ್ದು ಕೆಲಸ ಮಾಡ್ತವೆ. ಯಾರಾದರೂ ಕಳ್ಳ ಬಂದರೆ ಅಲ್ಲಿ ಸಿರಂಜ ಕೊಡ್ಬೇಕಲ್ಲ. ಒಬ್ರಂಗ ಅವ್ರು ಒಬ್ಬರು ಇದ್ರ ಮುಂದಿರ್ತಾರೆ. ಅವರು
ಗಜಾನನ ಬತಗಣಾದಿಶವಿತಂ ಕಪಿತಾ ಜಂಬಲಕ್ಷಿತಂ ಉಮಾಸುಸೌಕನಕರಣಂ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತೆ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತೆ ಅನುದಿನ ಗುರುವಿನ ಅನುರಾಗ ಭಕ್ತಿಯಲ್ಲಿ ಜ್ಞಾನ ಪೂರ್ಣಂ ಜಗಂ ಜ್ಯೋತಿ ನಿರ್ಮಲವಾದ ಕುಂತು ಸೋಮಾರಿಯಾಗಿ ಇದ್ದದ್ದು ತಂದೆ ತಾಯಿ ಗಳಿಸಿದ್ದು ತಿಂದು ಸೋಮಾರಿಯಾಗಿ ಭಿಕ್ಷೆ ಅಂತ ದೇಶಾಂತರ ಹೋಗಿ ಬೆಳಗಾವ್ ಹೋದೆ ಗೋವಾ ಹೋದೆ ಇಂಥ ಒಕ್ಕರ ಸುಳ್ಳದು ಕೈ ಕೆಸರ ಬಾಯಿ ಬೆಸರ ಹೌದ್ರಾ ದುಡಿಯೋದೇ ದುಡ್ಡಿನ ತಾಯಿ ದುಡಿದ್ರೆ ದುಡ್ಡು ಸಿಗ್ತೈತಿ ದುಡ್ಲಿಲ್ಲ ಪರಿಹಾರ ಸಿಗ್ತೈತಿ ಇಂಥ ಒಂದು ತತ್ವ ಇರ್ತಾವಲ್ಲ ಶರಣರು ಮಾಡಿದ್ದು ಸುಳ್ಳಲ್ಲ ಅದು. ದೇವರು ಬೆಳಗಿನ ಜಾವ ಟೆಂಟ್ ಹತ್ರ ಪೂಜೆ ಅಡಿಗೆ ರೊಟ್ಟಿ ಸ್ನಾನ ಅಲ್ಲಿ ಆಗ್ತಾ ಇದೆ. ಇಲ್ಲಿ ಅಟ್ಟಿ ಹತ್ರ ಎಲ್ಲ ಕುರಿಗಳಿಗೂ ಮೆಡಿಸನ್ ಆಗ್ತಾವ್ರೆ. ಕರ್ನಾಟಕದಲ್ಲಿ ಹಲವಾರು ನಾಟಿ ಕುರಿ ತಳಿಗಳಿದ್ದಾವೆ. ಅಂಥದ್ರಲ್ಲಿ ಈಗ ನೀವು ಬನ್ನೂರು ಬಂದಂತಂದರೆ ಬನ್ನೂರು ಕುರಿ ಅಂತೀವಿ ಅಥವಾ ಬಂಡೂರು ಕುರಿ ಅಂತೀವಿ. ನಮ್ಮ ಬಳ್ಳಾರಿ ಡಿಸ್ಟಿಕ್ಕಿಗೆ ಬಂದರೆ ಅಲ್ಲಿ ಒಂದು ಡೆಕ್ಕನಿ ಕುರಿ ಅಂತಿದೆ. ಇನ್ನು ಬಾಗಲಕೋಟೆ ಡಿಸ್ಟಿಕ್ಕಿಗೆ ಹೋದರೆ ಅಮೀನ್ಗಢದ ಎಳಗ ಅಂತ ಇದೆ. ಸೊ ಹಿಂಗೆ ಒಂದೊಂದು ಪ್ರಾಂತ್ಯಕ್ಕೆ ಒಂದೊಂದು ನಾಟಿ ತಳಿ ಇತ್ತು ಅಂತಂದರೆ ಎಲ್ಲದೂ ನಾಟಿನೇ, ಎಲ್ಲದೂ ಜವರಿ ಕುರಿನೇ ಅನ್ನೋದು. ಸೊ ನಮ್ಮ ಕೊಪ್ಪಳ ಭಾಗಕ್ಕೆ ಬಂದಂತಂದರೆ ಕೆಂಗುರಿ ಅಂತಂತಂದರೆ ಇದು ಸಿಕ್ಕಾಪಟ್ಟೆ ಡಾರ್ಕ್ ರೆಡ್ ಕಲರ್ ಬರುತ್ತೆ, ಅಂದರೆ ಒಂಥರ ಬ್ರೌನಿಷ್ ಕಲರ್ ಇರುತ್ತೆ. ಇದೇ ಕೆಂಗುರಿ. ಇದು ಕಂಪ್ಲೀಟಾಗಿ ನಾಟಿ ಕುರಿನೇ. ಇದು ವರ್ಷಕ್ಕೆ ಒಂದೇ ಮರಿ ಹಾಕೋದು. ದೇವರು ರಾತ್ರಿ ಈ ಭೂಮಿ ನಾರ್ಮಲ್ ಆಗೇ ಇರುತ್ತೆ, ಬೆಳಗ್ಗೆ ಆಗ್ತಿದ್ದಂಗೆ ಚಿನ್ನದ ಭೂಮಿ ಆಗೋಗ್ತದೆ. ಚಿನ್ನ ಎಲ್ಲೈತಪ್ಪ ಅಂತ ನೀವು ಕೇಳಿದ್ರೆ ನೋಡ್ರಿ, ಚಿನ್ನ ಇಲ್ಲಿದೆ ನೋಡ್ರಿ. ದೇವರು ಇದು ನಿಮ್ಗೆ ಚಿನ್ನ ಅಲ್ಲದೆ ಇರ್ಬೋದು, ಆದರೆ ರೈತರಿಗೆ ಇದು ಚಿನ್ನವೋ ಚಿನ್ನ. ಯಾಕಂದ್ರೆ ಇವತ್ತು ರಾತ್ರಿ ಕುರಿ ಇಲ್ಲಿ ಹಿಕ್ಕೆ ಗಂಜಲ ಎಲ್ಲ ಮಾಡಿತ್ತು. ಈ ಭೂಮಿಲಿ ಯಾವುದೇ ಬೆಳೆ ಬೆಳೆದ್ರು ಇಳುವರಿ ಡಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ಈ ಜಮೀನಿನ ರೈತ 10 ಮೂಟೆ ಕೆಮಿಕಲ್ ಗೊಬ್ಬರ ಹಾಕಿ ಇಲ್ಲಿ ಬೆಳೆ ಬೆಳೆದ್ರೆ ಮುಂದಿನ ವರ್ಷ ಅಷ್ಟೇ ಬೆಳೆಗೆ ಅಷ್ಟೇ ಇಳುವರಿಗೆ 12 ಮೂಟೆ ಕೆಮಿಕಲ್ ಗೊಬ್ಬರ ಕೇಳುತ್ತೆ ಈ ಭೂಮಿ. ವರ್ಷದಿಂದ ವರ್ಷಕ್ಕೆ ಕೆಮಿಕಲ್ ಗೊಬ್ಬರ ಹಾಕ್ತಾ ಭೂಮಿಯ ಫಲವತ್ತತೆ ಕಮ್ಮಿ ಆಗಿಬಿಡುತ್ತೆ. ಅದೇ ಇನ್ ಕೇಸು ಈ ಆರ್ಗ್ಯಾನಿಕ್ ಗೊಬ್ಬರ ಹಾಕಿ ಈ ರೈತ ಬೆಳೆ ಬೆಳೆದ್ರೆ ಮುಂದಿನ ವರ್ಷ ಗೊಬ್ಬರ ಕಮ್ಮಿ ಹಾಕಿದ್ರೂ ಇಳುವರಿ ಜಾಸ್ತಿ ಆಗುತ್ತೆ, ಮತ್ತು ವರ್ಷದಿಂದ ವರ್ಷಕ್ಕೆ ಭೂಮಿಯ ಫಲವತ್ತತೆ ಜಾಸ್ತಿ ಆಗುತ್ತೆ, ಹೆಲ್ತು ಕೂಡ ಜಾಸ್ತಿ ಆಗುತ್ತೆ. ಬಿಸಿ ಜೋಳದ ರೊಟ್ಟಿ ರೆಡಿ ಆಗೈತೆ. ಕೈಯಲ್ಲಿ ಪ್ರೀತಿಯಿಂದ ಅಮ್ಮ ತಟ್ಟಿ ಮಾಡಿಕೊಟ್ಟವ್ರೆ. ಯಾವಾಗ ಉತ್ತರ ಕರ್ನಾಟಕಕ್ಕೆ ಬರ್ತೀನೋ, ಯಾವಾಗ ಜೋಳದ ರೊಟ್ಟಿ ತಿಂತೀನೋ ಅಂತ ಸಿಕ್ಕಾಪಟ್ಟೆ ಟೈಮಿಂದ ಅನ್ನಿಸ್ತಾ ಇತ್ತು. ಈಗ ಆ ಅದೃಷ್ಟ ಬಂದಿದೆ. ಚಿಯರ್ಸ್. ಆಹಾ, ಸಕ್ಕತ್ತಾಗೈತೆ ಬ್ರೋ, ತಿನ್ಬೇಕು ನೀವು. ನಮಸ್ಕಾರ ದೇವ್ರಿ, ಕುರುಬರಟ್ಟಿಗೆ ಸ್ವಾಗತ. ಇದು ನಮ್ಮ ಸಡ್ಡು. ನಮ್ಮ ಯಾರ್ಗ 51 ಎಕರೆ ಹೊಲ ಮಾಡಿವಿ. 7 ಮಂದಿ ಹೆಣ್ಮಕ್ಳು ಲಗ್ನ ಮಾಡಿವಿ, 5 ಮಂದಿ ಗಂಡ್ಮಕ್ಳು ಮಾಡಿವಿ. ಇಷ್ಟು ದೇವರು ಬೇಕಾದ್ರೆ ನಮ್ಮ ದೇವಿ ಪುರಾಣದಲ್ಲಿ ಓದಿ ದೊಡ್ಡ ಸಂಪತ್ತು ಗಳಿಸಿದ್ದೇನೆ. ಇಷ್ಟು ನಮ್ಮ ಸಂಪತ್ತು ಸಿಕ್ಕೈತಿ ನಮ್ಮ ದೇವರ ತಾಯಿ ಆಶೀರ್ವಾದದಿಂದ, ನಮ್ಮ ಆರ್ತಿಸನ ಆಶೀರ್ವಾದದಿಂದ. ಇದು ನಮ್ಮ ನಾಯರಿ ಮನುಷ್ಯರ ಕಡೆ ಕಾಲಿ ಕಟ್ಟಿಯಾಕಿರ್ತಾರೆ, ಆಗಲ್ಲ. ಕುರುಬರ ಇಂಟ್ರೆಸ್ಟಿಂಗ್ ಲೈಫ್ ಸ್ಟೈಲ್ ಏನೋ ನೋಡಿದ್ರಿ, ಆದ್ರೆ ಇವರು ಕಷ್ಟಪಟ್ಟು ಸಾಕಿದ ಕುರಿಗಳನ್ನ ಏನ್ ಮಾಡ್ತಾರೆ? ದೇವರು
ನಾವೀಗ ಭಾರತದ ಅತಿ ದೊಡ್ಡ ಕುರಿ ಮಾರ್ಕೆಟಲ್ಲಿದ್ದೀವಿ. ಇದು ಭಾರತ ಅಷ್ಟೇ ಅಲ್ಲ, ಇಡೀ ಏಷ್ಯಾ ಖಂಡದ ಅತ್ಯಂತ ದೊಡ್ಡ ಕುರಿ ಮಾರ್ಕೆಟ್ ಇದು. ಇಲ್ಲಿ ಲಕ್ಷಾಂತರ ಕುರಿ ಬರ್ತವೆ. ದಷ್ಟಪುಷ್ಟವಾಗವೆ ಕುರಿಗಳು. ಇಲ್ಲಿ ಜನಗಳು ಮಾರಕ್ಕೆ ಕೊಳ್ಳಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾರೆ. ಅಷ್ಟೇ ಅಲ್ಲ, ಮಹಾರಾಷ್ಟ್ರದಿಂದನೂ ಬರ್ತಾರೆ. ಅಂಥದ್ದೇನಪ್ಪ ವಿಶೇಷತೆ ಅಂತ ನೀವು ಕೇಳಿದ್ರೆ ಇದು ಕೆಂಗುರಿ. ನೀವು ನೋಡ್ತಾ ಇದ್ದೀರಲ್ಲ, ಇದು ಕೆಂಗುರಿ. ಇಲ್ಲಿರೋಂಥ ಕೆಂಗುರಿ ಸಿಕ್ಕಾಪಟ್ಟೆ ವಿಶೇಷ. ದೇವರು ನಮ್ಮ ಹತ್ರ ಇಲ್ಲಿ ರೈತರವ್ರೆ. ಅಣ್ಣ, ಏನ್ ಸಮಾಚಾರ? ಹೆಂಗ್ ನಡೀತೈತೆ ವ್ಯಾಪಾರ? ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಅಲ್ಲ, ಇಲ್ಲಿ ಕುರಿ ತಗೊಳಕ್ಕೆ ಕರ್ನಾಟಕದ ಮೂಲೆ ಮೂಲೆ ಮಹಾರಾಷ್ಟ್ರದಿಂದನೂ ಬರ್ತಾರೆ. ಅಂಥದ್ದೇನಿದೆ ಇಲ್ಲಿ ವಿಶೇಷತೆ? ಇದ್ರ ವ್ಯವಹಾರ ಚೆನ್ನಾಗಿದೆ ಸರ್, ಇಲ್ಲಿ ಸಮೃದ್ಧಿ ಚೆನ್ನಾಗಿದೆ, ವ್ಯಾಪಾರ ಮೋಸ ಇಲ್ಲ, ಚೆನ್ನಾಗಿದೆ. ಇವು ಕುರಿ ಅಂತ ತೋರಿಸ್ಕೊಳಕ್ಕೆ ಎಲ್ಲ ನೋಡ್ರಿ ಪೇಂಟ್ಗಳು ಹಾಕ್ಬಿಟ್ಟವ್ರಿ. ಇಲ್ಲಿ ಎಲ್ಲೆಲ್ಲಿ ನೀಲಿ ಕಲರ್ ಪೇಂಟ್ ಆಯ್ತೋ ಅದೆಲ್ಲ ನಿಮ್ ಕುರಿಗಳು ಅಲ್ವಾ? ಅಣ್ಣ, ಈ ಕುರಿಗೆ ಎಷ್ಟು ವರ್ಷ? 6 ವರ್ಷ ಇರ್ಬೇಕು. 6 ವರ್ಷ. ಇನ್ನ 10 ವರ್ಷ ಇದು ಸಾಕ್ತಾರೆ. 8-9 ವರ್ಷ ಬರ್ಬೋದು. ಸೊ ಅಲ್ಲಿಗೆ ಟೋಟಲ್ ಆಗಿ 15 ವರ್ಷ ಆದ್ಮೇಲೆ ಕುರಿಗೆ ಮಾರ್ತೀರಾ. ಕುರಿ ಎಷ್ಟು ಬಲಿಷ್ಠವಾಗಿ ಬೆಳೆದಿರ್ತದೋ ಅಷ್ಟು ರೇಟು ಅಲ್ವಾ? ಇಲ್ಲಂತೂ ಕುರಿಗಳು ಗುಂಪಲ್ಲಿ ಬೇಲಿ ಹಾಕವ್ರೆ. ಅಂದ್ರೆ ಇಲ್ಲಿ ಲಕ್ಷಾಂತರ ಕುರಿಗಳು ಇದ್ರು ಸಹ ಎಲ್ಲ ಬೇರೆ ಬೇರೆ ರೈತರದು. ಒಂದ್ ರೈತರು 50 ಕುರಿ, 10 ಕುರಿ, 5 ಕುರಿ, 1 ಕುರಿ, 100 ಕುರಿ, 1,000 ಕುರಿ. ಅಂದ್ರೆ ಅವ್ರವ್ರ ಕುರಿಗಳನ್ನ ಅವ್ರವ್ರ ಅಟ್ಟಿಲ್ ಹಾಕೊಂತಾರೆ. ಇಲ್ಲಿ ತಗೊಳ್ಳೋರು ಬರ್ತಾರೆ. ಕುರಿಗಳು ಹಲ್ಲು, ಕಾಲು, ಕೈ, ಅದ್ರ ಬಣ್ಣ, ಅದ್ರ ತೂಕ, ಅದ್ರ ಕಣ್ಣು ಅದೆಲ್ಲ ನೋಡಿ ತಗೋತಾರೆ. ನೀವೀಗ ನೋಡ್ತಾ ಇದ್ದೀರಾ, ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರದ ರೈತರುಗಳನ್ನ ಸಹ ಆಲ್ರೆಡಿ ಅಲ್ಲಿ ತಗೊಂಡು ಹೋಯ್ತವ್ರು ನೋಡ್ರಿ ಕುರಿಗಳನ್ನ. ಹಂಗೆ ಒಂದೊಂದು ಕುರಿ ತಗೊಂಡ್ಬಿಟ್ರೆ ಹಂಗಂಗೆ ಹಾಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ. ಇಲ್ಲಿ ಬರೀ ಕುರಿಗಳು ಮಾತ್ರ ಅಲ್ಲ, ಕುರಿಗಳಿಗೆ ಬಳಸುವಂತ ವಸ್ತುಗಳು, ಬೇಲಿಗಳು, ಹಗ್ಗಗಳು, ಮೆಡಿಸಿನ್ಗಳು, ಕೋಳಿ ಸಾಕಾಣಿಕೆ ಮಾಡುವಂತ ರೈತರವ್ರೆ. ಹೆಂಗೈತನ ವ್ಯಾಪಾರ? ಚೆನ್ನಾಗೈತಾನೆ ಇಲ್ಲೆಲ್ಲ. ನೀವು ತಗೊಳ್ಳೋರ ಮಾರೋರ? ಇಲ್ಲಿ ನಾವು ತಗೊಳ್ಳೋರ. ಏನು ತಗೊಂಡ್ರ ಕೋಳಿನ? ತೊಗೊಂಡಿವಣ. ಎಷ್ಟು ವರ್ಷ ಸಾಕ್ತೀರಾ ಇದನ್ನ? ವರ್ಷ ಎಲ್ಲ ಇಲ್ರಿ, 6-7 ತಿಂಗಳ. 6-7 ತಿಂಗಳು ಸಾಕ್ತೀರಾ? 6-7 ತಿಂಗಳಾದ್ಮೇಲೆ ಕೋಳಿಗಳು ಇಹಲೋಕ ತ್ಯಜಿಸ್ತವೆ. ಕರ್ನಾಟಕದ ರೈತರಂತೂ ದಿನೇ ಕೋಟ್ಯಾಧಿಪತಿಗಳಾಗ್ತವ್ರೆ. ಒಂದು ಶುಕ್ರವಾರಕ್ಕೆ ಕನಿಷ್ಠ ಅಂದ್ರೆ 20 ರಿಂದ 25 ಕೋಟಿಯಷ್ಟು ವಹಿವಾಟು ಮಾಡ್ತಾವ್ರೆ. ರೈತರು ಅಂತಂದ್ರೆ ದಿನದಿಂದ ದಿನಕ್ಕೆ ಕೋಟ್ಯಾಧಿಪತಿಗಳಾಗ್ತವ್ರೆ. ಕರ್ನಾಟಕದ ರೈತರಿಗೆ, ಕೊಪ್ಪಳದ ರೈತರಿಗೆ